ಹ್ಯಾಪಿ ಟ್ರೇಡಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಗೆಳೆಯರೆ. ಇದು ನಿಮ್ಮದೇ ಚಾನೆಲ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಕುತೂಹಲದಿಂದ ಕೊನೆಯವರೆಗೂ ವೀಕ್ಷಿಸಿ. ಇಲ್ಲಿ ಚಾರ್ಟ್ ಗ್ರಾಫ್ಗಳ ಗೊಂದಲವಿಲ್ಲ. ಎಲ್ಲವೂ ತೀರಾ ಸರಳ, ಸುಲಭವಾಗಿ ಸಾಮಾನ್ಯರಿಗೂ ಅರ್ಥವಾಗುವಂತೆ ವಿವರಿಸಲಾಗುವುದು. ಈ ದಿನದ ವಿಷಯ ಷೇರುಪೇಟೆಯಲ್ಲಿ ಏಕೆ ಲಾಸ್ ಮಾಡಿಕೊಳ್ಳುತ್ತಾರೆ ಎಂಬುದಾಗಿದೆ. ಇದು ಬಹಳಷ್ಟು ಜನರ ಪ್ರಶ್ನೆಯೂ ಹೌದು. ಇನ್ನು ಈ ಚಾನೆಲ್ನಲ್ಲಿ ಹಣಕಾಸು, ಷೇರು ವ್ಯವಹಾರ ಮೊದಲಾದ ಮಾಹಿತಿ ಇರಲಿವೆ. ಟ್ರೇಡರ್ಗಳಿಗಷ್ಟೇ ಅಲ್ಲ, ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಉಪಯುಕ್ತ. ಹೀಗಾಗಿ ಇಂತಹ ಇನ್ನಷ್ಟು ಮಾಹಿತಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಲೈಕ್, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಮತ್ತೆ ಈ ದಿನದ ವಿಷಯಕ್ಕೆ ಬರೋಣ. ಷೇರುಪೇಟೆಯಲ್ಲಿ ಏಕೆ ಲಾಸ್ ಮಾಡಿಕೊಳ್ಳುತ್ತಾರೆ ಎಂಬುದಾಗಿದೆ. ಟ್ರೇಡ್ ಮಾಡುವ 100 ಮಂದಿಯಲ್ಲಿ ಸುಮಾರು 90 ಮಂದಿ ಲಾಸ್ ಮಾಡಿಕೊಳ್ಳುತ್ತಾರೆ ಎಂಬುದು ಸಾಮಾನ್ಯ ನಂಬಿಕೆ. ಏಕೆಂದರೆ ಇಂತಹುದೇ ಉದಾಹರಣೆ ಎಲ್ಲೆಲ್ಲೂ ಕಾಣುತ್ತದೆ. ಟ್ರೇಡಿಂಗ್ ಎಂಬುದು ಹಣ ಮುದ್ರಿಸುವ ಯಂತ್ರ ಎಂಬ ಮಾತಿದೆ. ಆದರೆ ಎಚ್ಚರ ತಪ್ಪಿದರೆ ಅದು ಪಾತಾಳಕ್ಕೆ ಮುಳುಗಿಸುತ್ತದೆ. ಸಂಯಮವಿರಲಿ. ಬಾಂಬೆಯಲ್ಲಿ ಎಷ್ಟೋ ಜನ ಶೇರ್ನಿಂದ ಬಂಗಲೆ, ಕಾರು ಖರೀದಿಸಿದ್ದಾರೆ. ಅದು ನಮಗೆ ಏಕೆ ಸಾಧ್ಯವಿಲ್ಲ ಎಂಬ ರೀತಿಯ ನಂಬಿಕೆ ಹಲವರು ಷೇರು ವ್ಯವಹಾರಕ್ಕೆ ಬರುವಂತೆ ಮಾಡುತ್ತದೆ. ಈ ದಿನ ಶೇರ್ನಲ್ಲಿ 250 ಲಾಸ್, ನಾಳೆ ತೆಗೆಯಬಹುದು, ಖಂಡಿತ ಬರುತ್ತದೆ ಎಂಬ ನಂಬಿಕೆ ಹಲವರದು. ಆದರೆ ಮತ್ತೆ ಏಕೋ ಈ ದಿನವೂ ಲಕ್ಸ್ ಇಲ್ಲ ಎಂಬಂತಾಗುತ್ತದೆ. ಏಕೆಂದರೆ ಮತ್ತೆ ಲಾಸ್ ಮುಂದುವರಿಕೆ ಇದಕ್ಕೆ ಕಾರಣ. ಅಲ್ಲದೆ ಷೇರುಪೇಟೆಯಲ್ಲಿ ಇರಲು ಮುಖ್ಯವಾಗಿ ಲಕ್ಕಿರಬೇಕು ಎಂಬ ಹಂತಕ್ಕೆ ಕೊನೆಗೆ ಬರುವಂತಾಗುತ್ತದೆ. ಇಷ್ಟರ ವೇಳೆಗೆ ಸಾಕಷ್ಟು ಲಾಸ್ ಆಗಿರುತ್ತದೆ. ಆದರೆ ಇದು ಸುಳ್ಳು. ಟ್ರೇಡಿಂಗ್ಗೆ ಮುಖ್ಯವಾಗಿ ಮಾಹಿತಿ, ತಿಳಿವಳಿಕೆ, ಶಿಸ್ತು ಮುಖ್ಯ. ಇವುಗಳಲ್ಲಿ ಒಂದರಲ್ಲಿ ಎಡವಿದರೂ ನಷ್ಟ ಖಂಡಿತ. ಇದು ದೀರ್ಘಾವಧಿ ಇಲ್ಲವೇ ಅಲ್ಪಾವಧಿ ಟ್ರೇಡಿಂಗೂ ಅನ್ವಯಿಸುತ್ತದೆ. ಆದ್ದರಿಂದ ಟ್ರೇಡಿಂಗ್ ವೇಳೆ ಎಚ್ಚರ ಇರಲಿ. ನೀವು ಟ್ರೇಡರ್ ಆಗಿರದಿದ್ದರೂ ಸಾಮಾನ್ಯ ಜ್ಞಾನ, ತಿಳಿವಳಿಕೆಗಾಗಿ ಈ ಮಾಹಿತಿ ಅಗತ್ಯ. ಕುತೂಹಲದ ಸಂಗತಿ ಎಂದರೆ, ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಹೊಂದಿರುವವರಲ್ಲಿ ಹಲವರಿಗೆ ಒಂದು ದೊಡ್ಡ ಸಮಸ್ಯೆ ಕಾಡುತ್ತದೆ. ಮೊದಲು ಒಂದಷ್ಟು ಹಣ ಹಾಕುತ್ತಾರೆ. ನಂತರ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಆ್ಯಪ್ ಓಪನ್ ಮಾಡಿ ವಾಚ್ ಲಿಸ್ಟ್ನಲ್ಲಿರುವ ಶೇರ್ ನೋಡುತ್ತಾರೆ. ಇದು ಸಾಮಾನ್ಯ ಸಂಗತಿ. ಒಂದಷ್ಟು ಮೇಲೆ ಹೋಗುತ್ತಿರುವುದನ್ನು ಗಮನಿಸಿ ಆತುರವಾಗಿ ಹಣ ಹೂಡುತ್ತಾರೆ. ಇದು ಯಾವ ಷೇರು, ಟ್ರೆಂಡ್ ಹೇಗಿದೆ ಎಂಬುದನ್ನು ಗಮನಿಸುವುದಿಲ್ಲ. ಬಳಿಕ ಆ ಶೇರ್ನಲ್ಲಿ ಲಾಸ್ ಆಗುತ್ತಿದ್ದರೆ ಎಕ್ಸಿಟ್ ಆಗಿ ಬೇರೊಂದು ಶೇರ್ ನೋಡುತ್ತಾರೆ. ಬಹಳಷ್ಟು ಮಂದಿ ಹೀಗೆ ಮಾಡುತ್ತಾರೆ. ಹೀಗೆ ಪದೇ ಹಣ ಕಳೆದುಕೊಳ್ಳುತ್ತಾರೆ. ಡಿಮ್ಯಾಟ್ ಇವರನ್ನು ಮುಳುಗಿಸುವ ಸಾಧನ ಆಗುತ್ತದೆ. ಲಾಸ್ ಸ್ವೀಕರಿಸಲಾಗದೆ ಇನ್ನೇನು ಮೇಲೆ ಹೋಗುತ್ತೆ, ರಿಕವರಿ ಆಗುತ್ತೆ ಎಂದು ಕಾಯುತ್ತಾ ಕುಳಿತು ದೊಡ್ಡ ಮೊತ್ತದ ಹಣ ಕಳೆದುಕೊಳ್ಳುತ್ತಾರೆ. ಕೆಲವರು ಲಾಸ್ ಆರಂಭ ಆದೊಡನೆ ಎಕ್ಸಿಟ್ ಆಗುವುದಿಲ್ಲ, ಇಲ್ಲವೇ ತೀರಾ ಮೇಲೆ ಹೋದ ಬಳಿಕ ಕುಸಿಯುವ ಹಂತದಲ್ಲಿ ಖರೀದಿಸುತ್ತಾರೆ. ಇದು ದೊಡ್ಡ ಸಮಸ್ಯೆ. ಯಾವುದಾದರೂ ಒಂದು ಷೇರು ಅತಿ ತುಟ್ಟ ತುದಿಯ ಬೆಲೆ ತಲುಪಿದಾಗ ಖರೀದಿ ಮಾಡೋದು ತಪ್ಪು. ಅದು ಕಡಿಮೆ ಬೆಲೆಯಲ್ಲಿರುವಾಗ ಮಾತ್ರ ಖರೀದಿ ಸೂಕ್ತ. ಎಷ್ಟೋ ಜನ ಇಂಥ ವಿಷಯದಲ್ಲಿ ಎಚ್ಚರ ತಪ್ಪುತ್ತಾರೆ. ಬಳಿಕ ರಿಕವರಿ ಆಗುತ್ತದೆ ಎಂದು ಕಾಯುತ್ತಾ ಬೀಳುತ್ತಾರೆ. ಇಲ್ಲವೇ ಇಷ್ಟು ಮೇಲೆ ಹೋಗಿದೆ, ಇನ್ನಷ್ಟು ಮೇಲೆ ಹೋಗಿದೆ ಎಂದು ಊಹಿಸಿ ಖರೀದಿಸುತ್ತಾರೆ. ಅದು ಮೇಲೆ ಹೋಗುತ್ತದೆಯೋ ಬೀಳುತ್ತದೆಯೋ ಎಂಬ ವಿಶ್ಲೇಷಣೆ ಮಾಡುವುದಿಲ್ಲ. ಹೀಗಾಗಿ ಟ್ರೇಡಿಂಗ್ ವೇಳೆ ಸಂಯಮ ಅಗತ್ಯ. ಶಿಸ್ತು, ಸಂಯಮ, ಸೂಕ್ತ ತಿಳಿವಳಿಕೆ ಇಲ್ಲದಿದ್ದರೆ ಷೇರುಪೇಟೆ ಮುಳುಗಿಸಬಲ್ಲದು. ಟ್ರೇಡ್ಗೂ ಮುನ್ನ ಆರ್ಥಿಕ ತಜ್ಞರನ್ನು ಸಂಪರ್ಕಿಸಿ. ಲಾಭ ನಷ್ಟಕ್ಕೆ ಚಾನೆಲ್ ಹೊಣೆಯಲ್ಲ. ವಂದನೆಗಳು. ಸಬ್ಸ್ಕ್ರೈಬ್ ಆಗಿರಿ, ಮತ್ತೆ ಶೇರ್ ಮಾಡಿರಿ. ಇನ್ನು ಹಲವರು ಪುಕ್ಕಟೆ ಸಲಹೆ ಕೊಡುವ ಟೆಲಿಗ್ರಾಮ್ SMS ಮಾರು ಹೋಗಿ ಅದು ಅವರು ತಿಳಿಸಿದ್ದನ್ನು ಖರೀದಿಸಿ ಲಾಸ್ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ಈ ರೀತಿಯ ಯಾವುದೇ ರೀತಿಯ ಮಾರು ಹೋಗುವುದಕ್ಕೆ ಕೂಡಲೇ ಮೋಸ ಹೋಗದೆ ಎಚ್ಚರಿಕೆ ವಹಿಸಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ವಂದನೆಗಳು. ಲೈಕ್ ಮಾಡಿ. ಇಂಥ ಇನ್ನಷ್ಟು ಮಾಹಿತಿಗಾಗಿ ಮತ್ತೆ ಸಬ್ಸ್ಕ್ರೈಬ್ ಆಗಿರಿ. ಇದು ನಿಮ್ಮದೇ ಚಾನಲ್ ಹ್ಯಾಪಿ ಟ್ರೇಡಿಂಗ್ ಕನ್ನಡ. ಧನ್ಯವಾದ.